ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಈ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ. ಆದರೂ ಕೇಳಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನ್ಯಾಯ ಸಿಗಬೇಕಾಗಿದೆ ಯಾರಿಗಾದರೂ. ಒಂದು ಕಡೆಗೆ ಹೆಗ್ಡೆಯವರು ನಾವು ಮಾಡಿಲ್ಲ, ನಮಗೇನು ಸಂಬಂಧ ಇಲ್ಲ ಅನ್ನುವಂಥ ವಾದ ಮಾಡ್ತಾ ಇರ್ತಾರೆ. ಅವ್ರ ಪರವಾಗಿ ಒಂದು ಮೀಡಿಯಾ ಬೆನ್ನದ್ದು ಬಿಟ್ಟದೆ ಇರ್ಬೋದು, ಸತ್ಯನೂ ಇರ್ಬೋದು, ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ನಾವು ಇಲ್ಲವೇ ಇಲ್ಲ ಅನ್ನೋ ಮುಂದೆ ನಾವು ಅದನ್ನು ತಿಳೋಕ್ಕಿಂತಲೂ ಈಗ ಆಗಬೇಕಾಗಿದ್ದೇನು ಅನ್ನೋ ಕಡೆ ಲಕ್ಷ್ಯ ಹಾಕಿದಾಗ ಇನ್ನೊಂದು ಕಡೆ ನಿಮಗೆ ಗೊತ್ತದ ದೂರದಾರರಿದ್ದಾರೆ. ದೂರದಾರರು ಅದಕ್ಕಾಗಿಯೂ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಕಳೆದ 13 ವರ್ಷಗಳಿಂದ. ಅದರಲ್ಲೂ ಮೇನಲ್ಲಿದ್ದಂಥದ್ದು ಹೆಗ್ಗಡೆ ಮತ್ತು ತಿಮ್ರೋಡಿ ಅವ್ರ ಮಧ್ಯದಲ್ಲಿದ್ದಂಥದ್ದು. ಇನ್ನೊಬ್ಬರು ಬಂದಿದ್ದಾರೆ ಲ್ಯಾಂಡ್ ಮತ್ತು ಈ ಮೀಟರ್ ಬಡ್ಡಿ ಬಗ್ಗೆ. ಅವ್ರು ಇನ್ನೊಂದು ಆ್ಯಂಗಲ್ದಲ್ಲಿ ಬಂದು ನಿಲ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಟ್ರಯಾಂಗಲ್ ಯುದ್ಧ ನಡೆದಿಲ್ಲ. ಈ ಹೆಗ್ಗಡೆಯವರು ದೇವಸ್ಥಾನ ಮುಂದಿಟ್ಟುಕೊಂಡು ತಾವು ಪ್ರಾಮಾಣಿಕರು ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅದರಲ್ಲಿ ಇನ್ವಾಲ್ವ್ ಇಲ್ಲ. ಯಾವುದೇ ಇದರಲ್ಲಿ ನಾವು ಬಡ್ಡಿ ವ್ಯವಹಾರ ಮಾಡಿದರೂ ಸಹ, ಅವುಗಳಿಗೆ ನಾವು ಆಸ್ಪತ್ರೆ ಕೊಟ್ಟಿದ್ದರೂ ಸಹ ಅದರಿಂದ ಬಡವರಿಗೆ ಹೆಲ್ಪ್ ಆಗಲಿ, ಅನುಕೂಲ ಆಗಲಿ, ಗ್ರಾಮಾಭಿವೃದ್ಧಿ ಆಗಲಿ, ಗ್ರಾಮಗಳ ಉದ್ಯೋಗ ಹೆಚ್ಚಾಗಲಿ ಅನ್ನೋಂಥ ದೃಷ್ಟಿ ಇಟ್ಕೊಂಡು ಆ ಬ್ಯಾಂಕ್ಗಳು ಮಾಡ್ತಾಯಿದ್ವಿ. ಅದರಿಂದ ನಮಗೇನು ಲಾಭ ಇಲ್ಲ ಅನ್ನುವಂಗೆ ವಾದ ಮಾಡ್ತಾ ಇದ್ದಾರೆ. ಮತ್ತು ಅದು ನಮಗೆ ಸಂಬಂಧಿಸಿದಲ್ಲು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭೂ ಹಗರಣ ಬಗ್ಗೆ ಅಂತ ಅವರು ಮಾತಾಡ್ತಾನಿಲ್ಲ. ಸ್ಟೇ ಮೇಲೆ ಸ್ಟೇ ತೊಗೋತಾ ಇದ್ದಾರೆ ಹೆಗ್ಗಡೆಯವರು. ಹೀಗಾಗಿ ಇದು ಒಂದು ಕಡೆ ನಡೆದಿದೆ. ಇನ್ನೊಂದು ಕಡೆ ತಿಮ್ರೋಡಿಯವರು ಇಲ್ಲಿ ಎಲ್ಲ ಸಾವು ನೋವುಗಳಿಗೆ, ಇಲ್ಲಿ ಹತ್ಯೆಗಳಿಗೆ, ಇಲ್ಲಿ ಅತ್ಯಾಚಾರಗಳಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಗ್ಡೆಯವರ ಮಣಿತನ ಕಾರಣ, ಇದು ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಅನ್ನುವಂಗೆ ಅವರು ವಾದ ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಿಮಗೆ ಗೊತ್ತದ ಈಗಾಗಲೇ ನಮ್ಮ ನಾಯಕರು ಸೋಮನಾಥ್ ನಾಯಕರು ಮತ್ತು ಅವ್ರದೇ ಆದ ನಾಗರಿಕ ಸಮಾಜದ ಸಂಘಟನೆ ಮಾಡ್ಕೊಂಡಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ. ಆ ಮೂಲಕ ಇಲ್ಲಿ ಭೂಮಿಗಳ ಹಗರಣ ಆಗ್ಯದ. 4,000 ಎಕರೆ ಇದ್ದಂಥ ಭೂಮಿಯಲ್ಲಿ 1,000 ಎಕರೆಯನ್ನು ತಮ್ಮ ಸ್ವಂತ ಮಾಡ್ಕೊಂಡಿದ್ದಾರೆ. ಈವನ್ ದೇವಾಲಯದ ಮಂಜುನಾಥ ಸ್ವಾಮಿಯ ದೇವಾಲಯದ 1 ಎಕರೆ ಸೆಂಟ್ಸ್ ಅದ, ಅದು ಸಹಿತ ಅವ್ರ ಹೆಸರಲ್ಲದ ಅನ್ನುವಂಥ ಮಾತನ್ನು ದೇವಾಲಯ ಸುತ್ತ ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ. ಇವರು ಅನ್ಯಾಯ ಮಾಡಿದ್ದಾರೆ. ಸರ್ಕಾರಿ ಭೂಮಿನ ಲಪ್ಟ ಹಾಯಿಸಿದ್ದಾರೆ. ಅವರ ತಮ್ಮ ಅಂದರೆ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಹೆಗ್ಡೆ ಅವರು 7 ಎಕರೆ ಭೂಮಿಯನ್ನು ನಮ್ಮ ಭೂಮಿ ಇಲ್ಲ ಅಂತ ಸುಳ್ಳು ಹೇಳಿ ಆ ಭೂಮಿಯನ್ನು ಹೊಡ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ SC/ST ಭೂಮಿಗಳನ್ನು ಸಹಿತ ಹೊಡ್ಕೊಂಡಿದ್ದಾರೆ. ಕಾಡು ಜನರ ಭೂಮಿನ ಹೊಡ್ಕೊಂಡಿದ್ದಾರೆ. ಹಿಂಗೆ ಅವರು ಆರೋಪ ಮಾಡ್ತಾಯಿದ್ದಾರೆ. ಈ ಒಟ್ಟಿನಲ್ಲಿ ಇದೊಂದು ಟ್ರಯಾಂಗಲ್ ಯುದ್ಧ ನಡೆದ. ಇದರಲ್ಲಿ ಯಾರು ಪ್ರಾಮಾಣಿಕರು, ಯಾರು ಅಪ್ರಾಮಾಣಿಕರು, ಯಾರೋ ಇಲ್ಲಿ ನಿಜವಾಗಿಯೂ ಸಂತ್ರಸ್ತರು ಅನ್ನೋ ಸಹ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ದೇವಸ್ಥಾನವನ್ನು ಮುಂದಿಟ್ಕೊಂಡು ದೇವಸ್ಥಾನ ಸಂತ್ರಸ್ತರು ಅಂತ ಒಂದು ಹೊಸವಾದವನ್ನು ಶುರು ಮಾಡ್ತಾ ಇದ್ದಾರೆ. ಇದು ಇರ್ಬೋದಿಲ್ಲ ಅಂತಲ್ಲ. ಇದರಿಂದ ಯಾಕೆಂದರೆ ಇವರೆಲ್ಲ 3 ಜನರ ತೆಕ್ಕಾಡದಲ್ಲ ಮಂಜುನಾಥ ಸ್ವಾಮಿಗೆ ಮತ್ತು ಅದಕ್ಕೆ ಅಣ್ಣಪ್ಪ ಸ್ವಾಮಿಗೆ ಇದು ಪೆಟ್ಟು ಬೀಳ್ತಾ ಇದೆ ಆ ದೇವಾಲಯಗಳಿಗೆ. ಯಾಕಂದರೆ ಒಂದು ಪ್ರಶ್ನೆ ಏನು ಹೇಳ್ತಾ ಇದ್ದಪ್ಪ ಅಂದರೆ, ಇಷ್ಟರೊಳಗೆ ಇವ್ರಿಗೆ ಯಾರು ತಪ್ಪಿತಸ್ಥರದವರು ಶಿಕ್ಷೆ ಆಗಬೇಕಾಗಿತ್ತಲ್ಲ. ಯಾಕಂದರೆ ಅಣ್ಣಪ್ಪ ಸ್ವಾಮಿ ಹೆಸರು ಮೇಲೂ ಆನೆ ಮಾಡಿದ್ದದ, ಹಿರೇ ಮಾಡಿದ್ದದ, ಮಂಜುನಾಥ ಸ್ವಾಮಿಯವ್ರ ಮೇಲೂ ಮಾಡಿದ್ದದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೂ ಸಹಿತ ಇದರಿಂದಾಗಿ ಅವು ಏನು ಪರಿಣಾಮ ಆಗೋದಕ್ಕಾಗಿ ಇದರಲ್ಲಿ ಯಾರಪ್ಪ ಪ್ರಾಮಾಣಿಕರು ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ಅಂದ್ರೆ ದೇವರನ್ನು ಮುಂದಿಟ್ಕೊಂಡು ತಪ್ಪಿಸ್ಕೊಳ್ಳುವಂಥವ್ರು ಒಂದು ಕಡೆ, ಇನ್ನೊಂದು ಕಡೆ ಇಲ್ಲ ಇವರು ದೇವ್ರು ನಂಬಿದವ್ರನ್ನ, ದೇವ್ರನ್ನ ಆರಾಧಿಸುವವರು, ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಆರಾಧಿಸುವಂಥವ್ರು ತಿಮ್ರೋಡಿ ಅವರು, ಅವ್ರ ಜೊತೆಗೆ ಅವರೆಲ್ಲರೂ, ಮತ್ತು ನಮ್ಮ ಸೋಮನಾಥ್ ನಾಯಕರು ಸಹಿತ ಭಕ್ತರು ಅವರು. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇಲ್ಲಿ ಏನು ತಿಕ್ಕಾಟ ನಡೆದ್ರು ಟ್ರಯಾಂಗಲ್ ತಿಕ್ಕಾಟ ನಡೆದದ. ಈ ತಿಕ್ಕಾಟದೊಳಗೆ ಪ್ರಾಮಾಣಿಕರು ಯಾರು ಅನ್ನೋ ಹುಡುಕಾಟ ನಡೆದ. ಅದಕ್ಕೆ SIT ನೇಮಿಸಿದ್ರು. ಆದರೂ SIT ಇಲ್ಲಿವರೆಗೆ ಆ ಒಂದು ಬುರುಡೆ ಗ್ಯಾಂಗನ್ನು ಹಿಡ್ಕೊಂಡು ಕೇವಲ ಚಿನ್ನಪ್ಪನ ಜೊತೆಗಾರ, ಚಿನ್ನಪ್ಪ ಇಲ್ಲಿ ಬರೋದು ಕಾರಣಕರ್ತರು ಯಾರು ಚಿನ್ನನ ಆಗಮನಕ್ಕೆ ಅಂದ್ರೆ ತಿಮ್ರೋಡಿ ಮತ್ತು ಒಂದು 6 ಜನ ಇದ್ದಾರೆ. ಇವರು 5+, ತಿಮ್ರೋಡಿ +5 6 ಜನ ಇದ್ದಾರೆ. ಇವ್ರ ಕಾರಣ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವಲ್ಲೇ ಅಸ್ತಿಗಿಸ್ತಿ ಸಿಗಲಿಲ್ಲ, ಜೊತೆಗೆ ಮೂಳೆ ಸಿಗಲಿಲ್ಲ, ಒಂದು 2 ಕಡೆ ಸಿಕ್ಕು, ಇವ್ರು ಹೇಳುವಂಥ 100,000 ಸಿಗಲಿಲ್ಲ ಅನ್ನೋ ಒಂದು ವಾದ ಮಾಡ. ಇಲ್ಲಿ ನಾವು ನಿಜವಾಗಿ ಸಂತ್ರಸ್ತರು ಯಾರಪ್ಪ ಅಂದ್ರೆ ಹೆಗ್ಗಡೆ ಅವರು ಅನ್ನುವಂಗೆ ಒಂದು ವಾದಕ್ಕೆ ಪುಷ್ಟಿ ಕೊಡುವಂಥ ವಾತಾವರಣ ಬೆಳೆದಿತ್ತು. ಅಂದರೆ ಇದರ ಅರ್ಥ ಇಲ್ಲಿ ಏನಪ್ಪ ಅಂತಂದ್ರೆ, ಈ ಒಂದು ಟ್ರಯಾಂಗಲ್ ತಿಕ್ಕಾಡದಲ್ಲೇ ಸತ್ಯ ಅನ್ನೋದು ಎಲ್ಲೋ ಒಂದು ಕಡೆ ಅಡಿಗೆ ಕುಳಿತದನೋ ಅಥವಾ ಉಳಿಸಿದರೋ ಗೊತ್ತಿಲ್ಲ. ಎಲ್ಲರೂ ನಾವು ಸತ್ಯವಂತರು ಅಂತ ಹೇಳ್ತಾ ಇದ್ದಾರೆ, ಪ್ರಮಾಣಗಳನ್ನು ಮಾಡ್ತಾರೆ. ಆದರೂ ಸತ್ಯ ಹೊರಗೆ ಬರ್ತಾ ಇಲ್ಲ.
ಅದಿಂದಿಲ್ಲ ಬರ್ತದೆ ಆ ಮಾತು ಬೇರೆ. ಆದರೆ ಅಲ್ಲಿವರೆಗೆ ಏನು ಅಂದರೆ ಇದ್ರಲ್ಲಿ ಬರೋದು ಹೇಗೆ ತನಿಖೆ ಅಂತ SIT ಏನು ಶೂರ್ ರೀ. ಆದರೆ SIT ಇಲ್ಲಿವರೆಗೆ ಸಂಪೂರ್ಣವಾದ ತನಿಖೆಯನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಕೋರ್ಟ್ ಇದ್ದಿದ್ದು ನೀವು ಪೂರ್ಣ ತನಿಖೆ ಮಾಡಿ ಫೈನಲ್ ಕೊಟ್ಟುಬಿಟ್ರೆ ನಮಗೆ ಆಮೇಲೆ ನಾವು ವಿಚಾರ ಮಾಡ್ತೇವಪ್ಪ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಅದಕ್ಕಾಗಿ ಪೂರ್ಣ ತನಿಖೆ ಯಾವಾಗ ಅದಕ್ಕೆ ಜಲ್ದಿ ಮುಗಿಸೋಣ ಅಂತ ಟೈಮ್ ಲಿಮಿಟೇಷನ್ಸ್ ಅಂತ ಇಲ್ಲ. ಆದಷ್ಟು ಬೇಗ ಆದರೆ ಬೇಗ 1 ತಿಂಗಳು 2 ತಿಂಗಳು ಏನು ಎಂತೂ ಗೊತ್ತಿಲ್ಲ. ಒಟ್ಟಿನಲ್ಲೇ ತನಿಖೆ ಆಗಬೇಕು, ಅದು SIT ತನಿಖೆ ಆಗಬೇಕು ಅಂತ. ಇಲ್ಲಿವರೆಗೆ ಮಾಡಿದಂಥ ತನಿಖೆ SIT ಏನದಪ್ಪ ಅಂದ್ರೆ ಈಗಾಗಲೇ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ SIT ಅಧಿಕಾರಿಗಳು. ಈ ಒಂದು 6 ಜನರ ತನಿಖೆ ಆಗಬೇಕು. ತಿಮ್ಮರೋಡಿ ಆಯಿತು, ಚೆನ್ನೈ ಆಯಿತು, ಜೊತೆಗೆ ಮಟ್ಟಣ್ಣವರಾಯಿತು, ಮುಂದೆ ಅದೇ ಕಾಲಕ್ಕೆ ಈ ಸುಜಾತ ಭಟ್ ಆಯಿತು, ವಿಠ್ಠಲ ನಮ್ಮ ಏನಪ್ಪ ಅಂದರೆ ವಿಠ್ಠಲ ಗೌಡ ಆಯಿತು. ಇವರೆಲ್ಲರದ್ದು ತನಿಖೆ ಆಗಲಿ ಅಂತ ಅನ್ನುವಂಥದ್ದು. ಇವ್ರು ನಾವು ಮಾತಾಡಿಸ್ತೀವಿ ಅಂತೇಳಿ ಅಂದರೆ ಯಾವ ದೂರುದಾರರು ಕಂಪ್ಲೇಂಟ್ ಮಾಡಿದ್ರೋ, ದೂರು ಕೊಟ್ಟಿದ್ರೋ, ಯಾರು ಸಾಕ್ಷಿಗಳಿಗೆ ಬಂದಿದ್ದಾರೋ ಅವ್ರ ತನಿಖೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಇವರೆಲ್ಲರೂ ಕೂಡ ಒಂದು ತನಿಖೆಗಾರ ಅಥವಾ ಒಂದು ಇದಾಗಬೇಕಪ್ಪ, ಇದು ಹೆಗಡೆಯವ್ರ ಮೇಲೆ ಆರೋಪದ ತನಿಖೆ ಮಾಡಿದ್ರೆ ಅದು ಇಲ್ಲಿವರೆಗೆ ಆಗಿಲ್ಲ, ಅದಕ್ಕೆ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಗೆ ಅದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ. ಹೀಗಾಗಿ ಒಟ್ಟು ಇನ್ನಷ್ಟು ಘೋಷಣೆ ಮಾಡುವಂಥ ಪರಿಸ್ಥಿತಿ ನಡೆದ. ಈ ಸಂದರ್ಭದಲ್ಲೇ CV ನಾಗೇಶ್ ಅಂತ ತಿಳ್ಕೊಂಡು ವಕೀಲರ ಮೂಲಕ ಇದನ್ನು ದೇವಸ್ಥಾನದ ದೇವ್ರನ್ನ ಇಲ್ಲಿ ಸಂತರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಹೊಸ ರೀತಿ ವಾದವನ್ನು ಪಾರ್ಶ್ವಚಾರ ಸ್ವಾಮಿಗಳಂತ ಬರ್ತಾರೆ, ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸನ್ನು, ಈ ತನಿಖಾ ಒಂದು ವ್ಯವಸ್ಥೆಯನ್ನು ಗೊಂದಲಗೊಳಿಸುವಂಥದ್ದು, ಇದನ್ನು ಪ್ರೊಲಾಂಗ್ ಮಾಡುವಂಥದ್ದು ಎಲೆಕ್ಷನ್ ನಡೆದ. ಆದರೆ ಇದು ಜಗ್ಬೋದ್ರಿ ಇಲ್ಲಂತ ಇಲ್ಲಿವರೆಗೆ ನೋಡಿದ್ರೆ ಡೆವಲಪ್ಮೆಂಟು ಈಗ ಒಂದು ಸೌಜನ್ಯ ಕೇಸಿಂದಾಗಿರ್ಬೋದು, ಅದರ ನಂತರದಲ್ಲಿ ಪದ್ಮವಲ್ಲಿದಾಗಿರ್ಬೋದು, ಪದ್ಮಾವತಿದಾಗಿರ್ಬೋದು, ವೇದವಲ್ಲಿಯವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಹಾವತ ಮತ್ತು ಮಹಾವತ ತಂಗಿಯವ್ರದ್ದಾಗಿರ್ಬೋದು, ಇನ್ನುಳಿದ ಘಟನೆಗಳು ಈಗಾಗಲೇ ಮುಚ್ಚಾಕುವಂಥ ಕೆಲಸಗಳು ಆಗಿ ಹೋಗಿಬಿಟ್ಟಿದ್ದಾವೆ. ಅದ್ರ ತನಿಖೆ ಈಗ ಆಗ್ತದಂತಿಲ್ಲ. ಈಗ ಯಾರು ಆರೋಪ ಮಾಡಿದ್ರೆ ಅವ್ರನ್ನ ತನಿಖೆ ಆಗಲಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಇವಕ್ಕೆಲ್ಲದಕ್ಕೂ ಒಂದು ಉತ್ತರ ಸಿಗಬೇಕಾಗಿತ್ತಪ್ಪ ಅಂದರೆ ಪ್ರಾಮಾಣಿಕವಾದ ತನಿಖೆ ಆಗಬೇಕಾಗಿದೆ. ತನಿಖೆ ಮಾಡೋರು ಯಾರು? ಈಗ SIT ಅಂತ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಪ್ಪ. ಅವ್ರು ಹೇಳಿದ ಪ್ರಕಾರ ಅವು ಏನು ಬಂದಿದ್ದ 164 ಅಡಿಯಲ್ಲಿ ಏನು ಕೇಳಿದ್ದ ನಮ್ಮ ಭೀಮ ಅಥವಾ ಮುಸುಕ್ದಾರಿ ಏನು ಕೇಳಿದ್ದ ಅದು ನಾವು ಮಾಡಿದ್ವಿ, ಅವನ್ನ ಈಗ ಹೇಳ್ತಾ ಇದ್ದಾರೆ ಸುಳ್ಳದು ಕೊಟ್ಟಿದ್ದು ಇದು ಸತ್ಯ ಅಂತೇಳಿ. ಹೀಗಾಗಿ ನಾವು ಇವ್ರನ್ನ ತನಿಖೆ ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಬಂದಿದ್ದರಿಂದಾಗೆ ಮತ್ತಿದು ತನಿಖೆ ಎಲ್ಲಿತ್ತಪ್ಪ ಅದು ಮತ್ತೆ ಆರಂಭದಲ್ಲೇ ಬಂದಿದ್ದು ಬಿಟ್ಟದಂತೆ. ಇಲ್ಲಿ ಮತ್ತು ಈ ತನಿಖಾ ವ್ಯವಸ್ಥೆಯಿಂದ ನಮ್ಮ ಹೆಗ್ಡೆಯವರು ಆಡಳಿತಾಧಿಕಾರಿಗಳು ಹೊರಗುಳೋದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ನಮ್ಮನ್ನು ಉಳಿಸಿದ್ರಪ್ಪ ನೀವು ಅಂತೇಳಿ ಈಗ ಥ್ಯಾಂಕ್ಸ್ ಹೇಳಿದ್ದಾರೆ ಅವರು SITಗೆ. ಇದರ ಅರ್ಥ ಒಟ್ಟಾರೆಯಾಗಿ ಇಲ್ಲಿ ನಡೆದ ಘಟನೆಗಳು ಸತ್ಯ ಇದ್ದರು, ಹೌದು, ಇಲ್ಲೇ ಅನ್ಯಾಯಗಳಾಗ್ಯದ, ಹೆಣ್ಮಕ್ಳ ದಾಳಿಗಳಾಗ್ಯಾವ, ಜೊತೆಗೆ ಕೊಲೆಗಳು ಸಹಿತ ಆಗಿದ್ದಾವೆ. ಇವೆಲ್ಲ ಆದರೂ ಸಹಿತ ಯಾರು ಗೊತ್ತಿಲ್ಲ ಅದಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿ ಆ ವಾತಾವರಣದಲ್ಲಿ ನಮ್ಮ ಹೆಗ್ಗಡೆ ಅವರು ತಪ್ಪಿಸ್ಕೊಳ್ಳೋದ ಪ್ರಯತ್ನಗಳು ಯಶಸ್ವಿ ಆಗ್ತಾ ಬಂದಿದ್ದಾರೆ. ಇದು ಯಶಸ್ವಿ ಹೆಚ್ಚು ಕಡಿಮೆ ಆಗಿದ್ದಾರೆ. ಆದರೆ ಇನ್ನೊಂದು ಉಳಿತದೆ ಭೂಮಿ ಹಗರಣದ ಬಗ್ಗೆ ಮತ್ತು ಜೊತೆಗೆ ಭೂಮಿ ಹಗರಣ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಮೀಟರ್ ಬಡ್ಡಿ ಬಗ್ಗೆ ಇದ್ರ ಬಗ್ಗೆನೂ ಸಹಿತ ಈಗ ಕೋರ್ಟ್ ಮ್ಯಾಟ್ರ್ ಆಗಿದ್ದಾವೆ. ಇದ್ರ ಡಾಕ್ಯುಮೆಂಟ್ಸ್ ತೊಗೊಂಡು ನಮ್ಮ ಸೋಮನಾಥ್ ನಾಯಕರು ಬೆಳೆತಿದ್ದಾರೆ. ಆದರೆ ಈ ವಿಷಯದಲ್ಲಿ ಮಾತ್ರ ನಮ್ಮ ಹೆಗ್ಡೆಯವರು ಸ್ಟೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇವಕ್ಕೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳನ್ನ ತೊಗೊಂಡು ಬಂದಿದ್ದಾರೆ ಸೋಮನಾಥ್ರವರು. ಒಳ್ಳೆಯ ಹೋರಾಟ ಮಾಡಿದ್ದಾರೆ ಅವರು. ಹೀಗಾಗಿ ಇದರಿಂದ ತಪ್ಪಿಸ್ಕೊಳ್ತಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಅದೇ ಕಾಲಕ್ಕೆ ಮತ್ತು ಅಷ್ಟು ಇವತ್ತು ನಮ್ಮ ಮಹಿಳೆಯರು ಹೋರಾಟಗಳನ್ನು ಬಿಟ್ಟಿದ್ದಾರೆ, ಅನೇಕ ಜನ ಹೋರಾಟಗಳನ್ನು ಬಿಟ್ಟಿದ್ದಾರೆ. ಇದು ತನಿಖೆ ಆಗಬೇಕು. ಎಲ್ಲ ವೇದವಲ್ಲಿ ಆಯಿತು, ಇವರೆಲ್ಲ ಅದರಿಂದ ಹತ್ಯೆಗಳೇನಾಗಿದ್ದಾವೆ, ಇಲ್ಲಿ ಸಾವುಗಳು ಏನಾಗಿದ್ದಾವೆ, ಇದ್ರ ತನಿಖೆ ಆಗಬೇಕು. ಇದು SIT ಅಂತ ಆಗ್ತಾಯಿಲ್ಲ. SIT ಫೈನಲ್ ರಿಪೋರ್ಟ್ ಬಂದ ತಕ್ಷಣ ಹೊಸ ಮತ್ತೊಂದು ತನಿಖಾ ಒಂದು ತಂಡವನ್ನು ಕಟ್ಟಬೇಕು ಅನ್ನೋಂಥ ಬೇಡಿಕೆ ಇಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಸರ್ಕಾರಕ್ಕೂ ಸಹಿತ ಇದು ನುಂಗಲಾರದ ಮತ್ತು ಉಗಳಲಾರದ ಒಂದು ವಿಷಯ ಆಗಿದ್ದರಿಂದಾಗೆ ಈ ಮುಂಬರುವ ದಿನಗಳಲ್ಲಿ ಇದು ಕುತೂಹಲ ಮೂಡಿಸ್ತಾ ಇದೆ ಧರ್ಮಸ್ಥಳದ್ದು. ಯಾಕಪ್ಪ ಇದು ನನ್ನೆಲ್ಲ ಚರ್ಚೆ ಮಾಡ್ತಾ ಇರ್ತೀವಿ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇರಲಿ ಏನು ಡೆವಲಪ್ ಆಗ್ತಾ ಇದೆ ಮತ್ತು ಇಲ್ಲಿ ಯಾರು ಏನು ಮಾಡಲು ಪ್ರಯತ್ನ ಮಾಡ್ತಾಯಿದ್ರು ಒಂದು ನಮ್ಮ ಅಜಂಪ್ಷನ್. ಇದು ಅಜಂಪ್ಷನ್ ಅಂದರೆ ಊಹೆ. ಇದು ಊಹೆ ಒಂದು ರೀತಿ ಸತ್ಯಕ್ಕೆ ಸಮೀಪ ಇರ್ತದೆ ಅನ್ನುವಂಥ ದೃಷ್ಟಿಕೊಂಡು ಮೇಲೆ ಚರ್ಚೆ ಮಾಡ್ತಾ ಇರ್ತೀವಿ. ನೀವು ಸಹಿತ ನಾವು ಮಾತಾಡೋ ವಿಷಯಗಳು, ಚರ್ಚೆ ಮಾಡುವಂಥ ವಿಷಯಗಳು ಸರಿನಾ ತಪ್ಪ, ಸತ್ಯ ಸುಳ್ಳ ಅನ್ನೋ ವಿಚಾರಗಳನ್ನ ನೀವು ತಿಳಿಸ್ತಾ ಇರ್ರಿ. ಈ ಒಂದು ಯಾಕಂದ್ರೆ ಅಲ್ಲಿ ಅನ್ಯಾಯ ನಡೆದದ, ಅದಕ್ಕೆ ಅನ್ಯಾಯ ಮಾಡಿದವ್ರು ಯಾರು, ಕೊಂದವ್ರು ಯಾರು, ಅದು ಹೊರಗೆ ಬರಲೇಬೇಕಾಗ್ಯದ. ಆ ದೃಷ್ಟಿಗಳು ನೀವೆಲ್ಲರೂ ಇದಕ್ಕೆ ಕೋಪ್ ಮಾಡ್ತೀರಿ. ಜೊತೆಗೆ ಹೆಣ್ಮಕ್ಳು ಏನು ಹೋರಾಟ ಮಾಡೋದು ಕೇಳಿದ್ದಾರೆ ಅವ್ರು ಸಹಾಯ ಮಾಡ್ತೀರಿ. ಜೊತೆಗೆ ಇನ್ನುಳಿದ ಅನ್ಯಾಯಗಳು ಆಗಿದಾವೆ, ಅವಕ್ಕೆ ಪರಿಹಾರ ಹುಡ್ಕೊಳ್ಳಿ. ನಿಮ್ಮೆಲ್ಲರ ಸಹಕಾರ ಮುಖ್ಯ ಇರ್ತದೆ. ಯಾಕಂದ್ರೆ
ಯಾವಾಗ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಸೋಲ್ತಾವೋ ಆಗ ಜನಾಂದೋಲನ ಒಂದು ಅದಕ್ಕೆ ಉತ್ತರ ಜನರು ಕೇಳೋ ಪ್ರಶ್ನೆಗಳ ಉತ್ತರ ಹೇಳಬೇಕಾಗ್ತದೆ. ಆ ಜನಾಂದೋಲನ ಮೂಲಕ ಆಗಲಿ ಅನ್ನೋದು ಇಲ್ಲಿ ಆದಂಥ ಅನ್ಯಾಯ ಉತ್ತರ ಸಿಗಲಿ. ಅದರರ್ಥ ಹೆಗ್ಡೆಯವರು ಸಿಗಲಿ ಅಂತಲ್ಲ, ಹೆಗ್ಡೆಯವರು ಪ್ರಾಮಾಣಿಕತೆ ಉಳಿಲಿ, ಅವ್ರ ಬಗ್ಗೆ ನಮ್ಮ ಕಳಕಳಿ ಅದ. ಯಾಕೆ ಅವರು ತಪ್ಪು ಮಾಡಿದ್ರೆ ನಮ್ಗೆ ಯಾವ ಇಲ್ಲಿಯವರು ಸಿಕ್ಕಿಲ್ಲ ಸಾಕ್ಷಿಗಳು. ತನಿಖಾ ವರ್ಗ ಮಾತ್ರ ಮುಂದೆ ಹೋಗ್ತಾ ಇದ್ದಾವೆ, ಒಂದು ಏನೋ ದಾರಿ ತಪ್ತಾ ಇದ್ದಾವೆ ಅನ್ನೋದು ಸತ್ಯ ಒಂದು ಮಾತು ಹೇಳ್ತಾ, ಇದು ನಿಮ್ಗೆ ಸರಿ ಅನಿಸಿರ್ಬೋದು. ಸರಿ ತಪ್ಪು ಏನ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಒಟ್ಟು ನೋಡ್ತಾ ಇರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥ ಹೇಗೆ ಸಿಗ್ತಾರೆ ಸತ್ಯ ಕೈಗೊಂಡು ವಂದನೆಗಳು.